ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೋಡಿ, ಅಲ್ಲಿ ಎರೋ ಮಾರ್ಕ್ ತೋರಿಸ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿರಿ. ಅದರ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ನಿಮಗೆ ಈ ಬೆಲ್ ಐಕಾನ್ ಕಾಣಿಸುತ್ತದೆ. ಓಕೆ, ನಾವು ನಿನ್ನೆ ಸಂಖ್ಯೆಗಳನ್ನ ನೋಡ್ತಾ ಇದ್ದೀವಿ 1 ರಿಂದ 9. ಸೊ ನಾವು ನಿನ್ನೆ 1 ರಿಂದ 9 ಸಂಖ್ಯೆಗಳನ್ನೆಲ್ಲ ನೋಡಿದ್ವಿ. ಇವತ್ತು ಈಗ ನಾವು ಇಲ್ಲಿ 50ನೇ ಪುಟಕ್ಕೆ ನಿನ್ನೆ ಬಂದಿದ್ವಲ್ಲ, ಸೊ ಇವತ್ತು 51ನೇ ಪುಟದಿಂದ ಶುರು ಮಾಡೋಣ. ಹಾಡು ನೋಡಿ ಎನಿಸು ಬಾ ಅಂತ ಒಂದು ಚಿಕ್ಕ ಪದ್ಯ ಇದೆ, ಹಾಡೋನ್ವಾ? ಒಂದು 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 ಸೇಬು ತಂದು ಇಟ್ಟಳು ನಮ್ಮ ಚಂದು, ಎರಡು 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 ಸೇಬು ತಂದು ಹಂಚಿದಳಮ್ಮ ಶಿಂದು, ಮೂರು 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 ಒಟ್ಟು 3 ಸೇಬು ಹಿಡಿದನು ನಮ್ಮ ಬಾಬು. ಆಯ್ತಾ? ಇನ್ನು 4 4 4 ಬುಟ್ಟಿಯಲ್ಲಿ ಸೇಬು 4, ಹಂಚಲು ಇಷ್ಟು ಸಾಕು, 5 5 5 ತಂದು ಸೇಬು 5 ಬುಟ್ಟಿಯಲ್ಲಿಟ್ಟ ಸಯ್ಯದ್ದು ಅವನ ಹೆಸರು ಸಯ್ಯದ್ದು. 6 6 6 ಚೀಲದಿ ಸೇಬು 6 ನೋಡಿದ ನಮ್ಮ ಚಂದ್ರ. 7 7 7 ಕೊಂಡ ಸೇಬು 7 ಮಾಡದೆ ಇಟ್ಟನು ಹೋಳು, ಅವುಗಳನ್ನ ಹೋಳು ಮಾಡದೆ ಇಟ್ಟನು. 8 8 8 ನೋಡಿ, 8 8 8 8 ಸೇಬಿನ ಗಂಟು 10 ತಂದನು ಪಿಂಟು. 9 9 9 ಬಣ್ಣದ ಸೇಬು 9 ತಿನ್ನಲು ಬಹಳ ಗಮ್ಮತ್ತು. ಆಯ್ತಲ್ವಾ? ಸೊ ಇದು 51ನೇ ಪುಟದ ಮೇಲಿರುವ ಪದ್ಯ ಇವಾಗ ಮುಗಿಯಿತು. ಸೊ ಹಾಗೆ ಮುಂದೆ ನೋಡೋಣ. ಇನ್ನೇನಿದೆ, ಸಂಖ್ಯಾ ತೋರಣ ಅಂತ ಇದೆ. ಏನ್ ಹೇಳಿ? ಸಂಖ್ಯಾ ತೋರಣ ಅಂದ್ರೆ ಇಲ್ಲೇನ್ ಮಾಡಿರ್ತಾರೆ, 1 2 ಆಗಲಿ 3 ಆಗಲಿ 4 ಆಗಲಿ ಇವುಗಳನ್ನ ಒಂದಕ್ಕೊಂದು ಹೀಗೆ ಜೋಡಿಸಿರ್ತಾರೆ. ಐತಲ್ವಾ? ನೀವು ತೋರಣ ನೋಡಿರ್ಬಹುದು, ಮನೆಗೆ ಕಟ್ತಾರ ನೋಡಿ, ಮಾವಿನ ಎಲೆಯ. ಆಯ್ತಾ? ಸಂಖ್ಯೆಗಳನ್ನು ಕ್ರಮದಲ್ಲಿ ಬರೆದಿರುವುದನ್ನು ಗಮನಿಸಿ ಓದು. ಇವಾಗ ಕೆಳಗಡೆ ಇಲ್ಲೇನ್ ಮಾಡಿದ್ದಾರೆ, ಒಬ್ಬನು ಹುಡುಗ, ಇವನೊಬ್ಬನು ಹುಡುಗ, ಇವರೇನ್ ಮಾಡಿದ್ದಾರೆ, ಸಂಖ್ಯೆಗಳ ಸಂಖ್ಯಾ ತೋರಣವನ್ನು ಒಂದು ಬದಿಯಲ್ಲಿ ಅಥವಾ ಎರಡೂ ಬದಿಯಲ್ಲಿ ಹಿಡಿದಿದ್ದಾರೆ. ಸೊ ನಾವು ಇವಾಗ ಏನ್ ಮಾಡಬೇಕು, ಸಂಖ್ಯೆಗಳನ್ನು ಕ್ರಮದಲ್ಲಿ ಬರೆದಿರುವುದನ್ನು ಗಮನಿಸಿ ಓದ್ಬೇಕಷ್ಟೆ. ಇದೆಷ್ಟಿದು? 1 2 3 4 5 6 7 8 9 ಐತಲ್ವಾ? ಸೊ 1 ರಿಂದ 9 ತನ ಬರೆದಿದ್ದಾರೆ. ಅದಾದ್ಮೇಲೆ ಮುಂದೆ ನೋಡಿ, ಇವಳು ಪತಂಗವನ್ನು ಹಾರಿಸುತ್ತಿದ್ದಾಳೆ. ಆಯ್ತಾ? ಸೊ ಅವಳ ದಾರದ ಮೇಲೆ ಇವುಗಳನ್ನು ಸಂಖ್ಯಾ ತೋರಣವನ್ನು ಕಟ್ಟಿದ್ದಾರೆ ನೋಡಿ. 1 2 3 4 5 6 7 8 9 ಇದೆ ಅಲ್ವಾ? 1 ರಿಂದ 9ರವರೆಗೆ ಇದನ್ನ ಸಂಖ್ಯಾ ತೋರಣ ಅಂತ ಕರೀತಾರೆ. ಮುಂದೆ ನೋಡಿ, ಮೆಟ್ಟಲಿವೆ. ಎಷ್ಟು ಮೆಟ್ಟಲಿವೆ? ಇವಾಗ ಈ ಆನೆ ಇಲ್ಲಿಗೆ ಬರ್ಬೇಕಂದ್ರೆ ಯಾವ್ಯಾವ ಮೆಟ್ಟಿಲ ಅದನ್ನ ಏರ್ಕೊಂಡು ಹೋಗ್ಬೇಕದು? 1 2 3 4 5 6 7 8 9 9 ಮೆಟ್ಟಿಲನ್ನ ಏರಿಕೊಂಡು ಆನೆ ಇಲ್ಲಿಗೆ ಹೋಗ್ಬೇಕು. ಆನೆ ಏರಲ್ಲ ಮೆಟ್ಟಿಲು, ಆದರೆ ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ. ಆಯ್ತಾ? ಅದಾದ್ಮೇಲೆ ಎಷ್ಟಿವೆ ಎಂದು ಎನಿಸಿ ಸಂಖ್ಯೆಯನ್ನು ಬರೆ. ಕರೆಕ್ಟಾ? ಎಷ್ಟಿದೆ ಅಂತ ಅವುಗಳನ್ನ ಎಣಿಸೋದ ಮತ್ತು ಅವುಗಳನ್ನ ಮುಂದೆ ಬರೆಯುವುದು. ಇಲ್ಲಿ ನೋಡಿ, 1 2 3 4 5 6 7 ಬರೆದಿದಾರಲ್ವಾ? ಏನಿವೆ? ಎಷ್ಟಿವೆ ಎಂದು ಎನಿಸು. ನಾವು ಎನಿಸಿದ್ವಿ, ಸಂಖ್ಯೆಯನ್ನು ಬರೆ. ಇಲ್ಲಿ ಸಂಖ್ಯೆಯನ್ನು ಬರೆದಿದ್ದಾರೆ. ಮುಗಿತಾ? ಇದು ಒಂದು ಉದಾಹರಣೆ ಅಷ್ಟೇ. ನಾವು ಮುಂದಿನ ನೋಡೋಣ. ಇಲಿಗಳು ಮನ್ಯಾಗ ಇರ್ತಾವ ನೋಡ್ರಿ, ಮನ್ಯಾಗ ನಾವು ಬಲೆ ಹಾಕ್ತಿವಲ್ಲ ಇಲಿ ಬಲೆಗೆ. ಸೊ ಇಲಿಗಳು ಎಷ್ಟಿವೆ ನೋಡಿ, 1 2 3 4 5 6 ಎಷ್ಟು ಇಲಿಗಳಿವೆ? 6 ಇಲಿಗಳು. 6ಅನ್ನ ಹೇಗ್ ಬರ್ತೀರಾ? ಹೀಗೆ. ತಿಳಿತಲ್ವಾ? ಇನ್ನು
ಪೆನ್ಗಳು ನೀವೆಲ್ಲರೂ ಶಾಲೆಗೆ ತಗೊಂಡು ಹೋಗ್ತಿರಲ್ವಾ, ಸೊ ಆ ಪೆನ್ಗಳು 1 2 3 4 5. ಎಷ್ಟು ಪೆನ್ಗಳಿವೆ? 5 ಅಂತ ಇಲ್ಲಿ ಬರೆಯಬೇಕು. ಅದಾದ್ಮೇಲೆ ನೋಡಿ ಗಂಟೆಗಳಿವೆ. ಗಂಟೆಗಳು ಎಷ್ಟಿವೆ ಅಂತ ಎಣಿಸೋಣ. 1 2 3 4 5 6 7 8 9. 9 ಗಂಟೆಗಳಿವೆ. ಎಷ್ಟು? 9. 9 ಹೀಗೂ ಬರೀಬಹುದು. ಇನ್ನೊಂದು ರೀತಿ ಯಾವುದು? ನಾವು ನಿನ್ನೆ ನೋಡಿದ್ವಲ್ಲ, ಅದು ಹೀಗೂ 9 ಬರೀಬಹುದು. ಆಯ್ತಲ್ವಾ? ಸೊ ಇನ್ನು ಕೊನೆಗೆ ಐಸ್ ಕ್ರೀಮ್ ನೀವು ತಿಂತಿರಲ್ಲ ಎಲ್ಲರೂ, ಮಧ್ಯಾಹ್ನ ಬರುತ್ತೆ ನೋಡಿ ಬೇಸಿಗೆ ರಜೆಯಲ್ಲಿ. ಸೊ ಐಸ್ ಕ್ರೀಮ್ ಎಷ್ಟಿವೆ ನೋಡೋಣವಾ? ಹಾಗಾದ್ರೆ 1 2 3 4 5 6 7 8 ಇವೆ. 8 ಐಸ್ ಕ್ರೀಮ್ ಇವೆಲ್ಲ. 8 ಇಲ್ಲಿ ಬರೆದು ಬಿಡಿ, ಮುಗೀತಷ್ಟೆ. 7 6 5 9 8. ಇನ್ನು ನೋಡಿ, ಇನ್ನು ಮಜಾ ಇದೆ. ಏನಿಲ್ಲಿ ಬಿಟ್ಟು ಹೋದ ಅನುಕ್ರಮ ಸಂಖ್ಯೆಗಳನ್ನು ಬರೆ. ಅನುಕ್ರಮ ಸಂಖ್ಯೆ ಅಂದ್ರೆ ಏರಿಕೆ ಕ್ರಮದಲ್ಲಿ ಇರುತ್ತೆ ಯಾವಾಗಲೂ, ಅಥವಾ 1ರಿಂದ ಮುಂದಿನ ಸಂಖ್ಯೆಗಳು ಹಾಗೆ ಏರಿಕೊಂಡು ಹೋಗಿರುತ್ತವೆ. ಅದಕ್ಕೆ ಅನುಕ್ರಮ ಸಂಖ್ಯೆ ಅಂತ ಹೇಳ್ತೀವಿ. ಕರೆಕ್ಟಾ? ಸೊ 1 ಇಲ್ಲಿ ಯಾವ್ದು ಬರುತ್ತೆ? 2. ಇಲ್ಲಿ ಯಾವ್ದು ಬರುತ್ತೆ? 3. ಇಲ್ಲಿ ಯಾವ್ದು ಬರುತ್ತೆ? 4 ಕೊಟ್ಟಿದ್ದಾರೆ. 5 ಬರುತ್ತೆ, 6 ಬರುತ್ತೆ, 7 ಕೊಟ್ಟಿದ್ದಾರೆ, ಇಲ್ಲಿ 8 ಬರುತ್ತೆ, ಅಲ್ಲಿ ಮುಂದೆ ಕೊನೆಗೆ 9. ಅದಾದ್ಮೇಲೆ ನೋಡಿ ಕೆಳಗಡೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ 1 ಕೊಟ್ಟಿದ್ರು ನೀವು 1 2 3 4 5 6 7 8 9 ಅಂತ ಬರ್ಕೊಂಡು ಹೋದ್ರಿ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ 3 ಕೊಟ್ಟಿದ್ದಾರೆ. 3ರ ಹಿಂದ್ಗಡೆ ಯಾವ್ದು ಬರುತ್ತೆ? 2. 2ರ ಹಿಂದ್ಗಡೆ 1. ಅಥವಾ ನೀವು ಡೈರೆಕ್ಟ್ ಆಗಿ ಇಲ್ಲೆಷ್ಟಿವೆ? 1, ಇದು 2, ಇಲ್ಲಿ 3 ಇದೆ. 1 2 3 ಅಂತ ಬರೆದ್ರು ನಡೆಯುತ್ತೆ. 4 5 6 7 8 9. ಮುಗೀತಲ್ವಾ? ಅಷ್ಟೇ. ಸೊ ಇದು ಬಿಟ್ಟು ಹೋದ ಅನುಕ್ರಮ ಸಂಖ್ಯೆಗಳನ್ನು ಬರೆಯುವ ಪದ್ಧತಿ. ತಿಳಿತಲ್ವಾ? ಸೊ ಹಾಗಾದ್ರೆ ಮುಂದಿನ ಇದಕ್ಕೆ ಹೋಗೋಣ. ಎಷ್ಟಿವೆ ಎಂದು ಎನಿಸು, ಉದಾಹರಣೆಯಂತೆ ಬರೆ. ಇಲ್ಲಿ ಏನ್ ಮಾಡ್ಬೇಕು? ಕೊಟ್ಟಿರುವ ಪ್ರಾಣಿ, ಪಕ್ಷಿ ಅಥವಾ ವಸ್ತುಗಳನ್ನ ಎಣಿಕೆ ಮಾಡಬೇಕು. ಎಣಿಕೆ ಆದ್ಮೇಲೆ ಇಲ್ಲಿ ಮೂಲೆಯಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ, ಅಲ್ಲಿ ಬರೆಯಬೇಕು. ಉದಾಹರಣೆ ಇದೆ ಇದು. ಇಲಿಗಳು 1 2 3 4 ಇವೆ ಅಲ್ವಾ? ಸೊ ಇಲ್ಲಿ 4 ಬರೆದಿದ್ದಾರೆ ಅವರು. ನಾವಿನ್ನು ಎರಡನೇದು ನೋಡೋಣ. ಮೀನುಗಳು ಹೊಳೆಯಲ್ಲಿ, ನದಿಯಲ್ಲಿರುತ್ತೆ, ಹೊಳೆಯಲ್ಲಿರುತ್ತೆ, ಕೆರೆಯಲ್ಲಿರುತ್ತೆ, ಅಥವಾ ಫಿಶ್ ಟ್ಯಾಂಕ್ ನಲ್ಲಿ ಇರುತ್ತೆ ನೋಡಿ. ಎಲ್ಲ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಥವಾ ಮನೆಗಳಲ್ಲಿ ಕೂಡ ಫಿಶ್ ಟ್ಯಾಂಕ್ ನಲ್ಲಿ ಫಿಶ್ ಇರುತ್ತೆ. ನೋಡಿ ಎಷ್ಟಿದೆ? 1 2 3 4 5 6 7. 7 ಇಲ್ಲಿ ಬರೆದು ಬಿಡಿ, ಮುಗೀತಷ್ಟೆ. ಆನೆ ಬಂತಂದಾನೆ, ಯಾವೂರಾನೆ? ಆನೆ ಇದೆ ಅಲ್ವಾ? ಇದು ವಿಜಯಪುರದ ಆನೆಯ? ಅಲ್ಲ. ನೋಡೋಣ ಎಷ್ಟಿದೆ? ಒಂದೇ ಇದೆ. 1 ಬರೆದು ಬಿಡಿ. ಆಯ್ತಲ್ವಾ? ಇನ್ನು ಅಳಿಲುಗಳು ಎಷ್ಟಿವೆ? 1 2 3 4 5 6 7 8. 8 ಇವೆ ಅಲ್ವಾ? 8 ಬರೆದು ಬಿಡಿ, ಮುಗೀತಷ್ಟೇ. ಇನ್ನು ನೋಡಿ ಕುಂಬಳಕಾಯಿಗಳಿವೆ. 1 2 3 4 5 6 7 8 9. 9 ಕುಂಬಳಕಾಯಿಗಳಿವೆ. 9 ಬರೆದು ಬಿಡಿ. ಇನ್ನು ಗಾಳಿಪಟಗಳು 1 2 3 4 5. 5 ಗಾಳಿಪಟ ಇವೆ. 5 ಗಾಳಿಪಟಗಳನ್ನ ಬರೆದು ಬಿಡಿ. ಮುಂದೆ ಯಾವುದಿದೆ? ಮೇನದ ಬತ್ತಿಗಳು ಎಷ್ಟಿವೆ ನೋಡಿ? 1 ಮೇನದ ಬತ್ತಿಗಳು ಎಷ್ಟಿವೆ? ಎಣಿಕೆ ಮಾಡಿ. 1 2 3 4 5 6 7 8. 8 ಇವೆ ಅಲ್ವಾ? 8 ಕಾಲಂನಲ್ಲಿ ಬರೆಯಿರಿ. ಕುರ್ಚಿಗಳು ಎಷ್ಟಿವೆ? ನೀವೇ ಎಣಿಕೆ ಮಾಡಿ ಒಂದ್ ಸ್ವಲ್ಪ.
ಎಷ್ಟಿವೆ ಎಣಿಕೆ ಮಾಡಿದ್ರ? 1 2 3 3 ಕುರ್ಚಿಗಳಿವೆ ಆಯ್ತಲ್ವಾ? ಅದಾದ್ಮೇಲೆ ಜಿಂಕೆ ಎಲ್ಲಿರುತ್ತೆ? ಕಾಡಿನಲ್ಲಿರುತ್ತೆ ಅಥವಾ ಝೂನಲ್ಲಿರುತ್ತೆ. ಉದಾಹರಣೆಗೆ ಮೈಸೂರು ಝೂನಲ್ಲಿ ಜಿಂಕೆಗಳಿವೆ. ಎಷ್ಟಿವೆ? 1 2 2 ಬರೆದು ಬಿಡಿ, ಮುಗೀತು. 2 ಜಿಂಕೆಗಳಿವೆ. ಛತ್ರಿಗಳೆಷ್ಟು? 1 2 3 4 4 ಅಂತ ಬರೆದು ಬಿಡಿ, ಮುಗಿದೋಯ್ತು. ಆಯ್ತಾ? ಇನ್ನು ಪುಸ್ತಕಗಳು ಎಷ್ಟಿವೆ? 1 2 3 4 5 6 6 ಕೊನೆಯದ್ ನೋಡಿ, ಥರ್ಮೋಪ್ಲಾಸ್ಕ್. ಅಂದ್ರೆ ನೀವು ಥರ್ಮಸ್ ಅಂತಿರಲ್ಲ, ಥರ್ಮೋಪ್ಲಾಸ್ಕ್ ನಲ್ಲಿ ಚಾವನ್ನು ಬಿಸಿ ಉಳಿಯಲು ಚಾಗಳನ್ನ ತಗೊಂಡು ಹೋಗ್ತಾರೆ. ಇದರಲ್ಲಿ ಚಾವನ್ನು ಎಷ್ಟಿವೆ ನೋಡಿ? 1 2 3 4 5 5 ಅಲ್ವಾ? ಥರ್ಮೋಪ್ಲಾಸ್ಕ್ 5. ಅಷ್ಟೇ, ಆಯ್ತು. ಇದು ಮುಗೀತು. ತಿಳಿತಾ ಇದೆ ಅಲ್ವಾ? ಸೊ ಯಾರಿಗಾದ್ರೂ ತಿಳಿದಿದ್ರೆ ಕಮೆಂಟ್ ಮಾಡಿ, ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕು? ಸೊ ಒಂದು ವೇಳೆ ನಾವು ಪಾಠ 4, ಆಯ್ತಾ, ಪಾಠ 4 ಇವಾಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಾ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ರೆ ಮಾತ್ರ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಯೂಟ್ಯೂಬ್ ಯಾವಾಗಲೂ ಓಪನ್ ಮಾಡಿದ್ರೆ ನಮ್ಮ ವಿಡಿಯೋ ಮೇಲ್ಗಡೆ ಬಂದಿರುತ್ತೆ. ಅದನ್ನ ನೀವು ಎಲ್ಲರಿಗಿಂತ ಮುಂಚೆ ನೋಡಬಹುದು. ಅದಕ್ಕೋಸ್ಕರ ಏನ್ ಮಾಡಿ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಿಳಿತಲ್ವಾ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ? ಸೊ ಅಂದ್ರೆ ನೀವು ಮುಂದೆ ಒಂದು ವಿಡಿಯೋ ಮಿಸ್ ಮಾಡದೆ ನಿಮಗೆ ತಲುಪುತ್ತೆ. ಏನಿದೆ, ಸಂಖ್ಯೆಗಳನ್ನು ಓದಿ ಆ ಸಂಖ್ಯೆಗೆ ಸಮನಾದ ಚಿತ್ರಗಳನ್ನು ಉದಾಹರಣೆಯಂತೆ ಬರೆ. ಆಯ್ತಾ? ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, ಸಂಖ್ಯೆ ಕೊಟ್ಟಿದ್ದಾರೆ, ಅಂಕಿ. ಈ ಅಂಕಿ ಏನಾಗುತ್ತೆ? ಇಲ್ಲಿ 4 ಎಷ್ಟಿವೆ? ಇಲ್ಲಿ ಏನಿದೆ? ಇದು ಎಲೆ ಇದೆ ಅಲ್ವಾ? ಸೊ ನಾವು 4 1 2 3 4 ಎಲೆಗಳನ್ನ ತೆಗೆದಿದ್ದಾರೆ ಅಲ್ವಾ? ಸೊ ಅದೇ ರೀತಿ ನಾವೇನ್ ಮಾಡ್ಬೇಕು? ಸಂಖ್ಯೆಗಳನ್ನ ಓದ್ಬೇಕು ಮೊದಲು. ಅದಾದ್ಮೇಲೆ ಆ ಸಂಖ್ಯೆಗೆ ಸಮನಾದ ಚಿತ್ರಗಳನ್ನು ಉದಾಹರಣೆಯಂತೆ ಬರೆ. ಆಯ್ತಾ? ಸೊ ಮೊದಲು ಸಂಖ್ಯೆ ಕೊಟ್ಟಿರ್ತಾರೆ, ಚಿತ್ರ ಕೊಟ್ಟಿದ್ದಾರೆ. ಈ ಸಂಖ್ಯೆಯಷ್ಟು ಈ ಚಿತ್ರವನ್ನು, ಈ ಅಂಕಿಯಷ್ಟು ಈ ಚಿತ್ರವನ್ನು ಬರೆಯಬೇಕು. 1 2 3 4 5 ಎಷ್ಟಿದೆ? ಇಲ್ಲಿ 5 ಇದೆ ಅಲ್ವಾ? ನಾವು 5 ಚಿತ್ರ ಬರೆದ್ವಲ್ಲ, ಆಯ್ತಾ? ಅಷ್ಟೇ. ಅದಾದ್ಮೇಲೆ ಮುಂದಿಂದ ಯಾವ್ದಿದೆ ನೋಡಿ? 3 1 2 3 ಮುಗೀತಲ್ವಾ? 3 ನೋಡಿ, ಇಲ್ಲಿ ಎಷ್ಟಿದೆ? 4 ಇದೆ ಅಲ್ವಾ? ಇದೇನಿದು? ಸ್ಪೂನ್ ಇದೆ, ಚಮಚ. ಹೀಗೆ ಬರೆದು ಹೀಗೆ ಬರೀ, ಆಯ್ತಾ? ಹೀಗೆ ಬರೆದು ಹೀಗೆ ಮಾಡಿ, ಹೀಗೆ ಬರೆದು ಹೀಗೆ ಮಾಡಿ, ಹೀಗೆ ಬರೆದು ಹೀಗೆ ಮಾಡಿ. ಎಷ್ಟಿವೆ? ಚಮಚ 4 ಚಮಚಗಳಿವೆ. ಆಯ್ತಲ್ವಾ? ಅದಾದ್ಮೇಲೆ ನೋಡಿ ಎಷ್ಟಿದೆ? ಒಂದು ಮರ ಇದೆ. ಹಿಂಗ್ ಮಾಡಿ, ಹೀಗೆ ಮಾಡಿ. ಆಯ್ತಾ? ಇದು ಒಂದು ಮರ ಆಯ್ತು. ಅದಾದ್ಮೇಲೆ ನಕ್ಷತ್ರಗಳೆಷ್ಟಿವೆ? 2 ಇವೆ. ಹೀಗೆ ಕೂಡಿಸಿ, ಹೀಗೆ ಕೂಡಿಸಿ, ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಮುಗೀತು. ನಕ್ಷತ್ರ ಆಯ್ತಲ್ವಾ? ನೋಡಿ, 2 ನಕ್ಷತ್ರ ತೆಗೆದವಲ್ಲ? ಸೊ 2 ನಕ್ಷತ್ರ. ಬಾಲ್ಗಳೆಷ್ಟಿವೆ? 6 ಬಾಲ್ಗಳಿವೆ ನೋಡಿ. 1 2 3 4 5 6 6 ಬರ್ಕೊಂಡು ಅದಕ್ಕೆ ಹೀಗೊಂದು ಗೆರೆ ಎಳೆಯಿರಿ. ಇದು 6 ಬಾಲ್ಗಳು, ಮುಗೀತು ಅಷ್ಟೇ. ಅದಾದ್ಮೇಲೆ 8 ಬಾಣ ಅಥವಾ ಬಿಲ್ಲು ಬಾಣನ್ನ ತೆಗಿಬೇಕು, ಅಥವಾ ಏರೋ ಮಾರ್ಕ್ನ ತೆಗಿಬೇಕು. 1 2 3 4 5 6 7 8 ಅಲ್ವಾ? 8 ಆಯ್ತಲ್ವಾ? ಸೊ ಅದಾದ್ಮೇಲೆ 7 ಏನ್ ಮಾಡ್ಬೇಕು? ವೃತ್ತವನ್ನು ತೆಗಿಬೇಕು ನೋಡಿ. 1 2 3 4 5 6 7 ಮುಗೀತು ಅಷ್ಟೇ. ಇನ್ನು 9 ಏನ್ ಮಾಡ್ಬೇಕು? ಈ ತರ ಒಂದು ಕಪ್ಪು ಚುಕ್ಕೆಯನ್ನ ಇಡಬೇಕು.
ಕಪ್ಪು ಚುಕ್ಕೆ ಇಡೋಣವಾ ಹಾಗಾದ್ರೆ? ನೋಡಿ ಇಲ್ಲಿ ನಾನು ಇಡ್ತೀನಿ. 1 2 3 4 5 6 7 8 9 9 ಕಪ್ ಚುಕ್ಕೆ ಇಟ್ರೆ ಮುಗೀತು ಅಷ್ಟೇ. ಇದು ಕೂಡ ಮುಗೀತು. ಸೊ ನಾವೇನೇನ್ ಮಾಡೋಣ, ಮುಂದಿನ ಅಭ್ಯಾಸ ಏನಿದೆ ನೋಡೋಣ. ಏನಿದೆ? ಚುಕ್ಕೆಗಳನ್ನು ಅನುಕ್ರಮವಾಗಿ ಜೋಡಿಸಿ ಚಿತ್ರಕ್ಕೆ ಬಣ್ಣ ತುಂಬಿರಿ. ಆಯ್ತಾ? ಚಿತ್ರಕ್ಕೆ ಬಣ್ಣ ತುಂಬೋದಿ. ಸೊ ನಾವೇನ್ ಮಾಡೋಣ, ಇಲ್ಲಿ 1 ಐತಲ್ಲ, ಸೊ 1ರಿಂದ 2ಕ್ಕೆ ಹೋದ್ವಿ, 2ರಿಂದ 3ಕ್ಕೆ ಹೋದ್ವಿ, ಅದಾದ್ಮೇಲೆ 3ರಿಂದ 4ಕ್ಕೆ ಹೋದ್ವಿ. ಆಯ್ತಾ? ಅದಾದ್ಮೇಲೆ ಏನ್ ಮಾಡೋಣ, 4ರಿಂದ 5ಕ್ಕೆ ಹೋದ್ವಿ, 5ರಿಂದ ಈ ಚುಕ್ಕೆಗಳನ್ನೆಲ್ಲ ಕೂಡಿಸ್ಕೊಂಡು 6ಕ್ಕೆ ಬಂದ್ವಿ, 6ರಿಂದ 7ಕ್ಕೆ ಬಂದ್ವಿ, 7ರಿಂದ 8ಕ್ಕೆ ಬಂದ್ವಿ, 8ರಿಂದ 9ಕ್ಕೆ ಬಂದ್ರೆ ಇದೇನಾಯ್ತು, ಮೀನ್ ಆಯ್ತಲ್ವಾ? ಸೊ ಇನ್ನು ನಾವೇನ್ ಮಾಡ್ಬೇಕು, ಮೀನಿಗೆ ಬಣ್ಣ ಹಾಕ್ಬೇಕು. ಯಾವ ಬಣ್ಣ ಹಾಕೋಣ? ಮೀನ್ ಯಾವ ಬಣ್ಣದಿರುತ್ತೆ? ಕಪ್ಪು ಕಂದು ಬಣ್ಣದಿರುತ್ತೆ. ನಾವೇನ್ ಮಾಡೋಣ, ನೀಲಿ ಬಣ್ಣ ಹಾಕೋಣ. ಆಯ್ತಾ? ನೋಡಿಲ್ಲಿ ನೀಲಿ ಬಣ್ಣ ನಾನು ಹಾಕ್ತೀನಿ ಇವಾಗ. ನೀಲಿ ಬಣ್ಣ ಹಾಕಿ ಆಯ್ತಲ್ವಾ? ಓ ಸಾರಿ, ನಾವು ನೀಲಿ ಬಣ್ಣ ಹಾಕ್ತಿದ್ವಲ್ಲ, ಸೊ ಎಲ್ಲರೂ ನೀಲಿ ಬಣ್ಣ ಹಾಕಿರಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇದನ್ನ ಬಣ್ಣ ಹಾಕಕ್ಕೆ. ನೀವು ಬಣ್ಣ ಹಾಕ್ತೀರಾ? ಬಣ್ಣ ಹಾಕಿ. ಅಂದ್ರೆ ಅವ್ರು ಏನು ಹೇಳಿದಾರಲ್ಲ ಅಭ್ಯಾಸಲ್ಲಿ, ಅದನ್ನ ನಾವು ಮಾಡಬೇಕು. ತಿಳಿತಲ್ವಾ? ನೋಡಿ ಬಣ್ಣ ತುಂಬ್ತಾ. ನೋಡಿ ಬಣ್ಣ ತುಂಬಿಸಿ. ಇನ್ನು ಸೈಡ್ ಗೆರೆ ಇದು ಈ ಕಲರ್ ತುಂಬೋಣವಾ? ನೋಡಿ ರೆಕ್ಕೆಗಳಿವೆ ಅಲ್ವಾ? ನೋಡಿ, ನೀವು ಚೆನ್ನಾಗಿ ತುಂಬಿ ಆಯ್ತಾ? ನೀವು ಕೈಯಿಂದ ಆರಾಮಾಗಿ ಸ್ವಲ್ಪ ಟೈಮ್ ತಗೊಂಡು ತುಂಬ್ಕೊಂಡಿರಿ. ಆಯ್ತಲ್ವಾ? ಮೀನು ಚೆನ್ನಾಗಿ ಕಾಣ್ತಾ ಇದೆಯಾ? ಚುಕ್ಕೆಗಳನ್ನು ಅನುಕ್ರಮವಾಗಿ ಜೋಡಿಸಿ ಚಿತ್ರಕ್ಕೆ ಬಣ್ಣ ತುಂಬಿರಿ. ನೋಡಿ, 1 2 3 4 5 6 7 8 9 9 ಇದೆ ಅಲ್ವಾ? 9 ಅಂಕಿಗಳು ಇಲ್ಲಿ ಇವೆ. ನೋಡಿ ಮೀನು ಚೆನ್ನಾಗಿ ಕಾಣ್ತಾ ಇದೆ. ಅದಾದ್ಮೇಲೆ ಇನ್ನೊಂದಿದೆ ನೋಡಿ, ಬೋಟ್ ಇದೆ. ಆಯ್ತಾ? ಸೊ ಬೋಟನ್ನು ಹೇಗೆ ಮಾಡಬೇಕು? 1ರಿಂದ 2 2ರಿಂದ 3 3ರಿಂದ 4 4ರಿಂದ 5 5ರಿಂದ 6 7 8 9 9ರಿಂದ ಮತ್ತೆ 1ಕ್ಕೆ ಹೋಗ್ಬೇಕು. ನೋಡಿ ಬಣ್ಣ ತುಂಬಿದ್ರೆ ಹೆಂಗ್ ಕಾಣುತ್ತಂತ. ಕಾಣುತ್ತಲ್ವಾ? ಚೆನ್ನಾಗಿ ಕಾಣುತ್ತೆ. ಚಿಕ್ಕದಿದ್ದಾಗ ಮಾಡಿದ್ದೀರಲ್ಲ ಬೋಟು, ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇಲ್ಲೂ ಕೂಡ 1ರಿಂದ 1 2 3 4 5 6 7 8 9 9ರ ತನ ಇದೆ. ಆಯ್ತಲ್ವಾ? ಸೊ ಮುಂದೆ ಹೋಗೋಣ. ಇನ್ನೇನಿದೆ ನೋಡಿ, ಎನಿಸಿ ಸಂಖ್ಯೆ ಬರೆ. ಯಾವ ಗುಂಪಿನಲ್ಲಿ ಹೆಚ್ಚಿವೆ ಗುರುತಿಸು, ಆ ಗುಂಪಿನ ವಸ್ತುಗಳಿಗೆ ಬಣ್ಣ ಹಚ್ಚು. ಆಯ್ತಾ? ಇಲ್ಲಿ ಏನ್ ಮಾಡುದ, ವಸ್ತುಗಳನ್ನು ಎಣಿಸಿ ಮೂಲೆಯಲ್ಲಿ ಬರೆಯೋದಿದೆ. ಅದಾದ್ಮೇಲೆ ಯಾವ್ದ್ರಲ್ಲಿ ಜಾಸ್ತಿ ಇದೆಯಲ್ಲ ಆ ವಸ್ತುಗಳಿಗೆ, ಯಾವ ಗುಂಪಿನಲ್ಲಿ ಜಾಸ್ತಿ ಇದೆಯಲ್ಲ ಆ ವಸ್ತುಗಳಿಗೆ ಬಣ್ಣ ಹಚ್ಚೋದಿದೆ ಅಷ್ಟೇ. ಇಲ್ಲಿ ಗುಲಾಬಿ ಹೂಗಳು 1 2 2 ಬರೆದ್ರ, ಇಲ್ಲಿ ಗುಲಾಬಿ ಹೂ 1 ಇದೆ 1.
ಆಯ್ತಾ? ಇಲ್ಲೆಷ್ಟಿವೆ? 1 2 3 1 2 3 4 5 6 7 8 8 ಬರೆದ್ರ ಮುಗಿತಷ್ಟೆ. 1 2 3 4 5 6 7 8 9 9ಗೆ 9 ಬರೆದ್ರ ಅದಾದ್ಮೇಲೆ ನೋಡಿ 1 2 3 4 5 6 6 ಬರೆದಿದ್ದಾರೆ, ಅದನ್ನ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 1 2 3 4 5 6 7 8 8 ಇಲ್ಲಿ ಬರೆದಿದ್ದಾರೆ, ಅದು ಉದಾಹರಣೆ ಆಗಿದೆ. ಆಯ್ತಾ? ಸೊ ಅವ್ರೇನು ಕೇಳಿದ್ದಾರೆ ಇಲ್ಲಿ, ಯಾವ ಗುಂಪಿನಲ್ಲಿ ಹೆಚ್ಚಿವೆ ಗುರುತಿಸಿ ಆ ಗುಂಪಿನ ವಸ್ತುಗಳಿಗೆ ಬಣ್ಣ ಹಚ್ಚು. ಅಂದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು, ಗುಲಾಬಿ ಹೂವಿಗೆ ಗುಲಾಬಿ ಬಣ್ಣ ಹಾಕ್ಬೇಕಲ್ವಾ? ಗುಲಾಬಿ ಹೂವಿಗೆ ಗುಲಾಬಿ ಬಣ್ಣ ಹಾಕೋಣ. ಆಯ್ತಾ? ಸೊ ಗುಲಾಬಿ ಹೂವು ಇಲ್ಲಿ ಜಾಸ್ತಿ ಇವೆ. ಆಯ್ತಾ? ಮುಗೀತು, ಇಷ್ಟೇ. ಹಾ, ಅದಾದ್ಮೇಲೆ ಯಾಕಂದ್ರೆ ಇಲ್ಲಿ ನೋಡಿಬೇಕಾದ್ರೆ ಯಾವ ಜಾಸ್ತಿ ಇವೆ, ಇಲ್ಲಿ ಒಂದಿದೆ, ಇಲ್ಲಿ ಎರಡಿದೆ. ಎರಡು ಯಾವಾಗಲೂ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಇದ್ದ ಗುಂಪಲ್ಲಿ ಬಣ್ಣ ಹಾಕಿದ್ವಿ. ಸೊ ಇನ್ನು ಮುಂದೆ ಆಪಲ್ ಯಾವ ಕಲರ್ ಇರುತ್ತೆ? ಕೆಂಪು ಕಲರ್ ಅಲ್ವಾ? ನೋಡಿ, ಆಪಲ್ ಇಲ್ಲಿ 9 ಇವೆ, ಇಲ್ಲಿ 8 ಇವೆ. ಯಾವ್ದು ದೊಡ್ಡದು? 9 ದೊಡ್ಡದಲ್ವಾ? ಇದು 9 ದೊಡ್ಡದು. ಆಯ್ತಾ? ನಾವು ಬಣ್ಣ ಹಾಕೋಣ ಆಪಲ್ಗೆ. ಮುಗಿತಲ್ವಾ? ನೋಡಿ, ಒಂಬತ್ತು ಆಪಲ್ಗೆ ಬಣ್ಣ ಹಾಕಿದ್ವಿ. ಅದಾದ್ಮೇಲೆ ನೋಡಿ, ಇನ್ನು ಮುಂದೆ ಎಣಿಸಿ ಸಂಖ್ಯೆ ಬರೆ, ಯಾವ ಗುಂಪಿನಲ್ಲಿ ಕಡಿಮೆ ಇವೆ ಗುರುತಿಸು, ಆ ಗುಂಪಿಗೆ ವಸ್ತುಗಳಿಗೆ ಬಣ್ಣ ಹಚ್ಚು. ಮೊದಲೇನು ಹೇಳಿದ್ರು, ಎಲ್ಲಿ ಜಾಸ್ತಿ ಇದೆ ಅಲ್ಲ ಅದಕ್ಕೆ ಬಣ್ಣ ಹಾಕಿದ್ರು, ಇಲ್ಲಿ ಕಮ್ಮಿಯಲ್ಲಿದೆ. ಉದಾಹರಣೆ 1 2 3 4 5 5 ಬರೆದಿದ್ದಾರೆ, 1 2 3 3 ಬರೆದಿದ್ದಾರೆ. ಸೊ ಕಮ್ಮಿ ಇದ್ದ ಕಡೆ ಬಣ್ಣ ಹಾಕಿದಾರಲ್ವಾ? ಅದೇ ರೀತಿ ಇನ್ನು ನೋಡಿ, ಕುಂಬಳಕಾಯಿ ಎಷ್ಟಿವೆ? 1 2 3 3 1 2 3 4 4 ಇಲ್ಲಿ ಬರೆದ್ರ. ಸೊ ನಾವಿನ್ನು ಕಮ್ಮಿ ಎಲ್ಲಿದೆ? 3 ಇದೆ. ಸೊ 3ಕ್ಕೆ ಏನ್ ಮಾಡೋಣ? ಬಣ್ಣ ಹಾಕೋಣ. ಕುಂಬಳಕಾಯಿ ಯಾವ ಕಲರ್ ಇರುತ್ತೆ? ಒಂದ್ ಸ್ವಲ್ಪ ಕೇಸರಿ ಕಲರ್ ನಲ್ಲಿ ಹಣ್ಣಾಗಿದ್ದಿರುತ್ತೆ ನೋಡಿ, ಕುಂಬಳಕಾಯಿಗೆ ಬಣ್ಣ ಹಾಕಿದ್ವಿ. ಸೊ ಇನ್ನು ಮುಂದಿನ ಉದಾಹರಣೆ 1 2 3 4 5 5 ಇವೆ ಅಲ್ವಾ? 5 ಬರ್ಕೊಳ್ಳಿ. ಅದಾದ್ಮೇಲೆ 1 2 3 4 5 6 6 ಇವೆ ಅಲ್ವಾ? 6. ಸೊ ಇದರಲ್ಲಿ ಕಮ್ಮಿ ಯಾವುದಿದೆ? ಇಲ್ಲಿದೆ. ಇದು ಕಮ್ಮಿ ಇತ್ತು, ಇದಕ್ಕೆ ಬಣ್ಣ ಹಾಕಿದ್ರಿ. ಇದು ಕಮ್ಮಿ ಇದೆ, ಇದಕ್ಕೆ ಬಣ್ಣ ಹಾಕಿ. ಆಯ್ತಲ್ವಾ? ಸೊ ಇದಕ್ಕೂ ಕೂಡ ಹಳದಿ ಬಣ್ಣ ಹಾಕೋಣ. ಬಲ್ಬ್ ಇದು 4 5 ಆಯ್ತಾ? ಬಣ್ಣ ಹಾಕಿದ್ರಲ್ವಾ? ಸೊ ಇದು ಇಲ್ಲಿಗೆ ಮುಗೀತು. ಅದಾದ್ಮೇಲೆ ನೋಡಿ, ಏನಿದೆ ಇಲ್ಲಿ? ಏನಿದೆ? ಅಕ್ಕಪಕ್ಕದ ಗುಂಪುಗಳಲ್ಲಿ ಸಂಖ್ಯಾ ಸಮಾನವಾಗುವಂತೆ ಚಿತ್ರಗಳನ್ನು ಬರೆದು ಸಂಖ್ಯೆಯನ್ನು ಬರೆ. ಅಂದ್ರೆ ಇಲ್ಲಿ ಯಾವ್ಯಾವ ಮಿಸ್ ಮಾಡಿದಾರಲ್ಲ, ಅಂದ್ರೆ ಯಾವ್ಯಾವ್ದು ಬಿಟ್ಟಿದಾರಲ್ಲ, ಅವುಗಳನ್ನ ಅಷ್ಟು ಚಿತ್ರಗಳನ್ನ ನಾವು ಬರಿಬೇಕಾಗಿದೆ. ಆಯ್ತಾ? ಸೊ ಇಲ್ಲಿ ನೋಡಿ, ಉದಾಹರಣೆ ಕೊಟ್ಟಿದ್ದಾರೆ. ಉದಾಹರಣೆ 1 2 3 3 ಬರೆದ್ರ. ಆಯ್ತಾ? ಇಲ್ಲೆಷ್ಟು ಕೊಟ್ಟಿದ್ದಾರೆ? 1 2 ಕೊಟ್ಟಿದ್ರು, ಮೂರನೇದವರು ಬಿಡಿಸಿದ್ದಾರೆ. ಸೊ ಇಲ್ಲೂ 3 ಆಯ್ತು. ಆಯ್ತಲ್ವಾ? ಸೊ ಇಲ್ಲಿ ನೋಡಿ, ಬಲೂನು 1 2 ಇದೆ, 2 ಬರ್ಕೊಂಡ್ರ ಈಕ್ವಲ್ ಟು ಅಥವಾ ಈಸ್ ಈಕ್ವಲ್ ಟು ಅಥವಾ ಸಮ ಸಮ ಮಾಡಬೇಕಾಗಿದೆ ನಮಗೆ. ಇಲ್ಲಿ ಒಂದು ಬಲೂನ್ ಇದೆ, ನಾವೇನ್ ಮಾಡೋಣ? ಇನ್ನೊಂದು ಬಲೂನ್ ಅನ್ನ ತೆಗೆಯೋಣ. ಆಯ್ತಲ್ವಾ? ಸೊ ಇದು ಇನ್ನೊಂದು ಬಲೂನು. ಸೊ ಬಲೂನ್ಗೆ ಹೀಗಿದೆ. ಆಯ್ತಲ್ವಾ? ಸೊ ಇದು 2 ಇಷ್ಟೇ. ಸೊ ಇನ್ನು ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸಂಖ್ಯೆನ. ಆಯ್ತಾ? 1 2 3 4 5 6 7 8 9 ಇವೆ. 9 ಇಲ್ಲೆಷ್ಟಿವೆ? 1 2 3 4 5 6 7 ಇವೆ. 7 ಇದ್ರೆ ಇನ್ನೇನ್ ಮಾಡ್ಬೇಕು? ಇದು 8, ಇದು 9 9 ಆಯ್ತಲ್ವಾ? ಸೊ ಇಲ್ಲಿ 9ಅನ್ನ ಬರ್ಕೊಳ್ಳಿ, ಮುಗೀತಷ್ಟೆ. ಅದಾದ್ಮೇಲೆ ನೋಡಿ, ತ್ರಿಭುಜಗಳು ಎಷ್ಟಿವೆ ನೋಡಿ, ಇಲ್ಲಿ 7 ಕೊಟ್ಟಿದ್ದಾರೆ. 1 2 3 4 5 6 7 7 ಕೊಟ್ಟಿದಾರಲ್ವಾ? ಸೊ ಈ ಕಡೆ ಎಷ್ಟಿವೆ? 1 2 3 ಇವೆ.
ಇದು 4, 5, 6, 7. 7 ಆಯ್ತಲ್ವಾ? ಉಳಿದಿದ್ದೆಷ್ಟು? 4 ಉಳಿದಿತ್ತು. ನಾವು 4 ಬರೆದ್ರೆ ಅದು ಟೋಟಲಿ 7 ಆಯ್ತು. ಇಲ್ಲಿ ನೋಡಿ 6. ಇವೇನು ಜಿಲೇಬಿ ಅಥವಾ ನೀವು ಏನದು ಸೊಳ್ಳೆ 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 ಬತ್ತಿ, ಸೊಳ್ಳೆ ಬತ್ತಿನೂ ಹೀಗೆ ಇರುತ್ತಲ್ಲ, ಅಥವಾ ಜಿಲೇಬಿ ಅಂತ ತಿಳ್ಕೊಳ್ಳಿ. 1, 2, 3, 4, 5, 6 ಇವೆ. 6 ಇವೆ ಅಲ್ವಾ? ಅದೇ ರೀತಿ ಬಲಗಡೆ ಸಮ ಮಾಡ್ಬೇಕಾದ್ರೆ ಇವಾಗ ಎಷ್ಟಿವೆ? 1, 2, 3 ಇವೆ. 3ರಲ್ಲಿ ಇನ್ನೂ 3 ಕೂಡಿಸಿದ್ರೆ 6 ಆಗುತ್ತೆ. ಸೊ 1, 2 ಆಯ್ತಾ? 6 ಆಯ್ತಲ್ವಾ? 1, 2, 3, 4, 5, 6. 6 ಆಯ್ತು ನೋಡಿ. ಸೊ ಇಷ್ಟೇ ಇದು. ಅದಾದ್ಮೇಲೆ ನೋಡಿ ಇದೇನಿದೆ, ಏನಿದೆ? ಪ್ರತಿಯೊಂದು ಪಟ್ಟಿಯಲ್ಲಿರುವ ಸಂಖ್ಯೆಗಳಲ್ಲಿ ಯಾವುದು ಹೆಚ್ಚು, ಅದಕ್ಕೆ ದುಂಡು ಸುತ್ತು. ಉದಾಹರಣೆ ಇಲ್ಲೇನ್ ನೋಡಿ, ಹೆಚ್ಚಾದ್ರಲ್ಲಿದೆ ಅಲ್ಲ, ಅದಕ್ಕೆ ನಾವು ಗುಂಡು ಸುತ್ತಬೇಕಷ್ಟೆ. ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, 3, 5. 3 ಮತ್ತೆ 5ರಲ್ಲಿ ಯಾವ್ದು ದೊಡ್ಡದು? 5 ದೊಡ್ಡದು. ಅದಕ್ಕೋಸ್ಕರ 5ಕ್ಕೆ ಏನ್ ಮಾಡಿದ್ದಾರೆ? ವೃತ್ತ ಹಾಕಿದ್ದಾರೆ. ಅದಕ್ಕೆ ದುಂಡು ಸುತ್ತು. ದುಂಡು ಸುತ್ತು ಅಂದ್ರೆ ಹೀಗೆ ಹೆಚ್ಚು ಇರುವ ಅಂಕಿಗೆ. ಆಯ್ತಲ್ವಾ? ಇನ್ನು ನೋಡಿ ಇಲ್ಲಿ 4 ಮತ್ತು 2ರಲ್ಲಿ ಯಾವ್ದು ದೊಡ್ಡದು? 4 ದೊಡ್ಡದು. ಅದಕ್ಕೆ ಏನ್ ಮಾಡಬೇಕು? ವೃತ್ತ ಹಾಕಿ. ಮುಗೀತು ಅಷ್ಟೇ. 6, 9ರಲ್ಲಿ ಯಾವ್ದು ದೊಡ್ಡದು? 9. 9ಕ್ಕೆ ಒಂದು ವೃತ್ತ ಹಾಕಿ. 8 ಮತ್ತೆ 7ರಲ್ಲಿ ಯಾವ್ದು ದೊಡ್ಡದು? 8 ದೊಡ್ಡದು. ಒಂದು ವೃತ್ತ ಹಾಕಿ ಅಲ್ವಾ? 9 ಮತ್ತೆ 5ರಲ್ಲಿ ಯಾವ್ದು ದೊಡ್ಡದು? 9. ಒಂದು ವೃತ್ತ ಹಾಕಿ. 1, 3. 3 ದೊಡ್ಡದು. 3ಕ್ಕೊಂದು ವೃತ್ತ ಹಾಕಿ. 5, 4. 5 ದೊಡ್ಡದು. 5ಕ್ಕೊಂದು ವೃತ್ತ ಹಾಕಿ. 6, 8. 8 ದೊಡ್ಡದು. 8ಕ್ಕೊಂದು ವೃತ್ತ ಹಾಕಿರಿ. ಮುಗೀತಿಷ್ಟೆ. ಅದಾದ್ಮೇಲೆ ನೋಡಿ, ಕೆಳಗಿನ ಪ್ರತಿ ಪಟ್ಟಿಯಲ್ಲಿರುವ ಸಂಖ್ಯೆಗಳಲ್ಲಿ ಯಾವುದು ಕಡಿಮೆ, ಯಾವುದು ಕಡಿಮೆ ಇದೆಯಲ್ಲ, ಇಲ್ಲೇನ್ ಮಾಡಿದ್ವಿ? ಮೇಲ್ಗಡೆ ಯಾವುದು ಜಾಸ್ತಿ ಇತ್ತಲ್ಲ ಅದಕ್ಕೆ ಮಾರ್ಕ್ ಮಾಡಿದ್ವಿ. ಇಲ್ಲೇನ್ ಮಾಡುದು? ಯಾವುದು ಕಮ್ಮಿ ಇದೆಯಲ್ಲ ಅದಕ್ಕೆ ದುಂಡು ಸುತ್ತುವುದು. ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ, 4, 7. ಸೊ 4ಕ್ಕೆ ದುಂಡು ಸುತ್ತಿದ್ದಾರೆ. ಮುಂದಿನ ಉದಾಹರಣೆ 8, 7. 7 ಚಿಕ್ಕದಲ್ವಾ? 3, 7. 3 ಚಿಕ್ಕದಲ್ವಾ? 9, 4. 4 ಚಿಕ್ಕದಲ್ವಾ? ಅದಕ್ಕೆ 4ಕ್ಕೆ ವೃತ್ತ ಹಾಕಿ. 2, 6. 2ಕ್ಕೆ ದುಂಡು ಸುತ್ತಿ. 3, 1. 1ಕ್ಕೆ ದುಂಡು ಸುತ್ತಿ, ಯಾಕಂದ್ರೆ 1 3ಕ್ಕಿಂತ ಚಿಕ್ಕದು. 9, 8. 8 9ಕ್ಕಿಂತ ಚಿಕ್ಕದು, ಅದಕ್ಕೋಸ್ಕರ 8ಕ್ಕೆ ದುಂಡು ಸುತ್ತು. 5, 6. 5ಕ್ಕೆ ದುಂಡು ಸುತ್ತು. 7, 4. 4ಕ್ಕೆ ದುಂಡು ಸುತ್ತು. ಆಯ್ತಲ್ವಾ? ಸೊ ಅದಾದ್ಮೇಲೆ ಕೊಟ್ಟಿರುವ ಏನಿದೆ ನೋಡಿ, ಕೊಟ್ಟಿರುವ ಸಂಖ್ಯೆಯ ಮುಂದಿನ ಸಂಖ್ಯೆಯನ್ನು ಗುರುತಿಸುವುದು. 1, 2, 3, 4, 5, 6, 7, 8 ಕೊಟ್ಟಿದ್ರು. ಇದು 9ಅನ್ನ ಬರಿಬೇಕು ಹೀಗೆ. ಆಯ್ತಾ? ಉದಾಹರಣೆಗೆ 3ರ ಮುಂದಿನ ಸಂಖ್ಯೆ ಯಾವುದು? 1, 2, 3. ಇದರ ಮುಂದಿನ ಸಂಖ್ಯೆ ಯಾವುದು? 3ರ ಮುಂದಿನ ಸಂಖ್ಯೆ 4. 1, 2, 3, 4. ಮುಗೀತಷ್ಟೆ. ನೋಡಿಲ್ಲಿ 5ರ ಮುಂದಿನ ಸಂಖ್ಯೆ ಯಾವುದು? ನಿಮಗೆ ಇದೆಲ್ಲ ಗೊತ್ತೇ ಇದೆ. 5ರ ಮುಂದಿನ ಸಂಖ್ಯೆ 1, 2, 3, 4, 5. 5 ಆಯ್ತಾ? 5ರ ಮುಂದಿನ ಸಂಖ್ಯೆ 6. 6ಅನ್ನ ಹೇಗೆ ತೋರಿಸ್ಬೇಕು ಚಿತ್ರದಲ್ಲಿ? 1, 2, 3, 4, 5, 6. ತಿಳಿತಲ್ವಾ? ನೋಡಿ 6ರ ಮುಂದಿನ ಸಂಖ್ಯೆ ಎಷ್ಟು? 6ರ ಮುಂದಿನ ಸಂಖ್ಯೆ ಎಷ್ಟು? ಇಲ್ಲಿ ಎಷ್ಟು ಬರುತ್ತೆ? 7. ಮುಗೀತಷ್ಟೆ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ 7 ಬರೀರಿ. ಇಲ್ಲೂ 7 ಬರೀರಿ. ಆಯ್ತಾ? 2ರ ಮುಂದಿನ ಸಂಖ್ಯೆ 3. 2 3 ಬರ್ತಿತ್ತಲ್ವಾ? 3 ತುಂಬಿ ಇಲ್ಲಿ. ಮುಗೀತಷ್ಟೆ. 7ರ ಮುಂದಿನ ಸಂಖ್ಯೆ 8. 4ರ ಮುಂದಿನ ಸಂಖ್ಯೆ 5. 3ರ ಮುಂದಿನ ಸಂಖ್ಯೆ 4. 8ರ ಮುಂದಿನ ಸಂಖ್ಯೆ 9. ಆಯ್ತಲ್ವಾ? ಇಷ್ಟು ಈಸಿ ಇದೆ ನೋಡಿ.
ಪ್ರತಿ ಪಟ್ಟಿಯಲ್ಲಿರುವ ಸಂಖ್ಯೆ ಓದಿ ಖಾಲಿ ಜಾಗದಲ್ಲಿ ಅದರ ಮುಂದಿನ ಸಂಖ್ಯೆಯನ್ನು ಬರೆ. ಈಗ ಏನ್ ಮಾಡ್ಬೇಕು, ಇದರ ಮುಂದಿನ 6ರ ಮುಂದಿನ ಸಂಖ್ಯೆ 7, 1ರ ಮುಂದಿನ ಸಂಖ್ಯೆ 2, 3ರ ಮುಂದಿನ ಸಂಖ್ಯೆ 4, 5ರ ಮುಂದಿನ ಸಂಖ್ಯೆ 6, 8ರ ಮುಂದಿನ ಸಂಖ್ಯೆ ಯಾವುದು 9, 7ರ ಮುಂದಿನ ಸಂಖ್ಯೆ 8, 2ರ ಮುಂದಿನ ಸಂಖ್ಯೆ 3, 4ರ ಮುಂದಿನ ಸಂಖ್ಯೆ 5. ಆಯ್ತಲ್ವಾ? ಇಷ್ಟೇ ಇದೆ ನೋಡಿ. ಕೊಟ್ಟಿರುವ ಸಂಖ್ಯೆ ಹಿಂದಿನ ಸಂಖ್ಯೆ ಗುರುತಿಸುವುದು. ಈಗೇನ್ ಮಾಡ್ಬೇಕು, ಮುಂದಿನ ಸಂಖ್ಯೆ ಕೊಟ್ಟಿರ್ತಾರೆ, ಹಿಂದಿನ ಸಂಖ್ಯೆ ಕಂಡುಹಿಡಿಬೇಕು. 3ರ ಹಿಂದಿನ ಸಂಖ್ಯೆ ಯಾವುದು? 1, 2, 3. 3ರ ಹಿಂದಿನ ಸಂಖ್ಯೆ ಯಾವುದು? 3ರ ಹಿಂದಿನ ಸಂಖ್ಯೆ 2. 1, 2. 2 ಅಲ್ವಾ? 5ರ ಹಿಂದಿನ ಸಂಖ್ಯೆ 4 ಇದೆ. 1, 2, 3, 4, 5. 5 ಇದೆ ಅಲ್ವಾ? ಸೊ 5ರ ಹಿಂದಿನ ಸಂಖ್ಯೆ ಯಾವುದು? 4. 4 ಹೇಗೆ ಬರ್ತೀರ? 1, 2, 3, 4. 4ಅನ್ನ ಹೇಗೆ ಬರ್ತೀರಾ? ಹೀಗೆ. ತಿಳಿತಲ್ವಾ? ನೋಡೋಣ ಮತ್ತೆ ಮುಂದೆ. 9ರ ಹಿಂದಿನ ಸಂಖ್ಯೆ 8. ಇಲ್ಲೂ 8 ಬರೀ, ಮುಗೀತು. 8ರ ಹಿಂದಿನ ಸಂಖ್ಯೆ 7 ಅಥವಾ 7. ಆಯ್ತಾ? ಇಲ್ಲಿ 7 ಬರೀ, ಮುಗೀತು ಅಷ್ಟೇ. 7ರ ಮುಂದಿನ ಸಂಖ್ಯೆ 7ರ ಮುಂದಿನ ಸಂಖ್ಯೆ. ಓಕೆ, ಸಾರಿ, ಅವರಿಲ್ಲಿ ತಪ್ಪು ಮಾಡಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಮಿಸ್ಪ್ರಿಂಟ್ ಆಗಿದೆ ನೋಡಿ. ಅದು ಆಕ್ಚುಲಿ 7ರ ಹಿಂದಿನ ಸಂಖ್ಯೆ ಆಗಬೇಕದು. ಆಯ್ತಾ? ಇಲ್ಲಿ ತಪ್ಪು ಮಾಡಿದ್ದಾರೆ. ಸೊ ನೀವು ಅದನ್ನ ಪುಸ್ತಕನಲ್ಲಿ ತಿದ್ದುಕೊಳ್ಳಿ, ಯಾಕಂದ್ರೆ ಇಲ್ಲೆಲ್ಲ ಹಿಂದಿನ ಸಂಖ್ಯೆ ಕಲಿತಾ ಇದ್ದೀವಿ ನಾವು. ಆಯ್ತಾ? 7ರ ಹಿಂದಿನ ಸಂಖ್ಯೆ ಎಷ್ಟು? 6. 2ರ ಹಿಂದಿನ ಸಂಖ್ಯೆ 3. 2ರ ಹಿಂದಿನ ಸಂಖ್ಯೆ ಎಷ್ಟು? 1. 1 ಅಲ್ವಾ? 4ರ ಹಿಂದಿನ ಸಂಖ್ಯೆ 3. 6ರ ಹಿಂದಿನ ಸಂಖ್ಯೆ 5. 5. ಹಿಂಗ್ ಬರ್ಕೊಳ್ಳಿ ನೀವ್ರು. ಅಂದ್ರೆ ಇಲ್ಲಿ ತಪ್ಪಿತ್ ನೋಡ್ರಿ ಒಂದ್ ಸ್ವಲ್ಪ. ಮುಗಿತಲ್ವಾ? ಸೊ ಅಷ್ಟೇ. ಇನ್ನು ಪ್ರತಿ ಪಟ್ಟಿಯಲ್ಲಿ ಸೂಚಿಸಿರುವ ಸಂಖ್ಯೆಯನ್ನು ಗಮನಿಸಿ ಅದರ ಹಿಂದಿನ ಸಂಖ್ಯೆಯನ್ನು ಖಾಲಿ ಜಾಗದಲ್ಲಿ ಬರೆ. ನೋಡಿ, 4ರ ಹಿಂದಿನ ಸಂಖ್ಯೆ 3, 6ರ ಹಿಂದಿನ ಸಂಖ್ಯೆ 5, 8ರ ಹಿಂದಿನ ಸಂಖ್ಯೆ 7, 5ರ ಹಿಂದಿನ ಸಂಖ್ಯೆ 4, 9ರ ಹಿಂದಿನ ಸಂಖ್ಯೆ 8, 7ರ ಹಿಂದಿನ ಸಂಖ್ಯೆ 6. ಮುಗಿತಿಷ್ಟೇ ಇದೆ ನೋಡಿ. ಚೌಕಗಳಲ್ಲಿ ಸಂಖ್ಯೆಗಳಿವೆ, ಕರೆಕ್ಟಾ? ವೃತ್ತಗಳಲ್ಲಿ ಅವುಗಳ ಮುಂದಿನ ಸಂಖ್ಯೆಗಳಿವೆ. ವೃತ್ತದಲ್ಲಿ ಅವುಗಳ ಮುಂದಿನ ಸಂಖ್ಯೆ ಇವೆ. ಉದಾಹರಣೆಯಿಂದ ಗೆರೆಯಿಂದ ಹೊಂದಿಸು. ಏನ್ ಮಾಡಿದ್ದಾರೆ, ಇಲ್ಲೊಂದು ಸ್ವಲ್ಪ ನಂಬರ್ ಕೊಟ್ಟಿದ್ದಾರೆ. 4, 3, 7, 5, 2, 6. ಇವುಗಳ ಮುಂದಿನ ಸಂಖ್ಯೆ ಇಲ್ಲಿ ವೃತ್ತದಲ್ಲಿ ಒಳಗಡೆ ಕೊಟ್ಟಿದ್ದಾರೆ. ಆಯ್ತಾ? ಸೊ ನಾವೇನ್ ಮಾಡ್ಬೇಕು, ಈಗ 4 ಆದ ತಕ್ಷಣ ಯಾವ್ದು ಬರುತ್ತೆ? 5ಅನ್ನ ಹೋಲಿಸಿದ್ದಾರೆ. ಇಷ್ಟೇ. ಸೊ ನಾವು ಹಾಗೆ ಹೋಲಿಸಬೇಕು. 3 ಆದ ತಕ್ಷಣ 4 ಬರುತ್ತಲ್ವಾ? 7 ಆದ ತಕ್ಷಣ 8, 5 ಆದ ತಕ್ಷಣ 6, 2 ಆದ ಮೇಲೆ 3, 6 ಆದ್ಮೇಲೆ 7. ಹೀಗೆ ಇವುಗಳನ್ನ ಬರೆಯಬೇಕು. ಮುಗಿತಲ್ವಾ? ಸೊ ಇಷ್ಟೇ ಅಭ್ಯಾಸ. ಅದಾದ್ಮೇಲೆ ನೋಡಿ, ಅನುಕ್ರಮ ಸಂಖ್ಯೆಯಲ್ಲಿ ಖಾಲಿ ಜಾಗದಲ್ಲಿ ಬರೆ. ಅನುಕ್ರಮ ಅಂದ್ರೆ ಈ ಕ್ರಮದಲ್ಲಿ ಬರುತ್ತೆ ಸಂಖ್ಯೆ. 3, 4, 5, 6, 7, 8, 4, 5, 6, ಆಮೇಲೆ 6, 7, 8, 2, 3, 4, 7, 8, 9. ಆಯ್ತಲ್ವಾ? ಸೊ ಇದು ಮುಗೀತಿಲ್ಲಿ. 7, 8, 9 ಅನುಕ್ರಮ ಸಂಖ್ಯೆಗಳಲ್ಲಿ ಅನುಕ್ರಮ ಸಂಖ್ಯೆಗಳನ್ನು ಖಾಲಿ ಜಾಗದಲ್ಲಿ ಬರೆದ್ವಲ್ಲ, ಆಯ್ತು. ಸೊ ಇನ್ನು ಪಾಠ 4 ಮುಂದಿನ ವಿಡಿಯೋನಲ್ಲಿ ಅಥವಾ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಪಾಠ ಮುಂದಿನ ವಿಡಿಯೋ ಬರುತ್ತೆ. ವಿಡಿಯೋ ಬಂದ್ಮೇಲೆ ನಿಮಗೆ ಈ ವಿಡಿಯೋ ನೀವು ಏನಾದ್ರೂ ಮೊದಲು ಎಲ್ಲರಿಗಿಂತ ಮುಂಚೆ ನೋಡ್ಬೇಕಾದ್ರೆ ಅಥವಾ ಒಳ್ಳೆಯ ಒಂದು ಅಂಕಗಳನ್ನ ತಗೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ವಿಡಿಯೋ ನಿಮಗೆ ಮಿಸ್ ಆಗದೆ ಹಾಗೆ ತಲುಪುತ್ತೆ. ಸೊ ನಾವು ಇನ್ನು ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಅಭ್ಯಾಸ ಮಾಡಿ.